ಶಾಸಕರಿಗೆ ಮಾತು ಕೊಟ್ಟು ತಪ್ಪಿದ್ಯಾ ಕೈ ಹೈಕಮಾಂಡ್ ಕ್ಯಾಬಿನೆಟ್ ರಿಶಫಲ್ ಮಾಡಿ ನಮ್ಮದು ಒಂದೇ ಅಜೆಂಡಾ. ಶಾಸಕರಿಗೆ ಮಾತು ಕೊಟ್ಟು ತಪ್ಪಿದ್ಯಾ ಕೈ ಹೈಕಮಾಂಡ್ ಕ್ಯಾಬಿನೆಟ್ ರಿಶಫಲ್ ಮಾಡಿ ನಮ್ದು ಒಂದೇ ಅಜೆಂಡಾ ಇದೆ. ಸುರ್ಜೇವಾಲಾ ಮೇಲೆ ಕೈ ಹಿರಿಯ ಶಾಸಕರು ಫುಲ್ ಗರಂ ಆಗಿದ್ದಾರೆ. ಸುರ್ಜೇವಾಲಾ ಅವರು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ. 2 ವರ್ಷದ ಬಳಿಕ ಹಿರಿಯ ಶಾಸಕರಿಗೆ ಅವಕಾಶ ಅಂದಿದ್ರು. ಈಗ 2.5 ವರ್ಷ ಆಯಿತು, ಅದಕ್ಕೆ ದಿಲ್ಲಿಗೆ ಹೋಗ್ತೇವೆ. ಹಿರಿಯ ಶಾಸಕರಲ್ಲಿ ಕೆಲವರಿಗಾದ್ರೂ ಸಚಿವ ಸ್ಥಾನ ನೀಡಬೇಕು. ಕೆಲವರಂದ್ರೆ ಯಾರಿಗೆ 3 ರಿಂದ 4 ದಿನ ದೆಹಲಿಯಲ್ಲೇ ಇರಬೇಕು ಎಂದು ತೀರ್ಮಾನಿಸಿದ್ದೇವೆ. ಈ ವೇಳೆ ರಾಹುಲ್ ಗಾಂಧಿ ಖರ್ಗೆ ಅವರನ್ನ ಭೇಟಿಯಾಗ್ತೇವೆ. ಎಐಸಿಸಿ ಅಧ್ಯಕ್ಷರು ದೆಹಲಿಗೆ ಬರುತ್ತೇನೆ ಅಂತ ಹೇಳಿದ್ದಾರೆ. ಖರ್ಗೆ ರಾಹುಲ್ ಗಾಂಧಿ ಭೇಟಿಯಾಗಿ ಮಾತನಾಡ್ತೇವೆ. 3 ರಿಂದ 4 ದಿನ ಅಲ್ಲೇ ಠಿಕಾಣೆಯನ್ನ ಹೂಡಿ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂರರಿಂದ 4 ದಿನ ದೆಹಲಿಯಲ್ಲೇ ಠಿಕಾಣೆಯನ್ನ ಹೂಡಿ ಹೈಕಮಾಂಡ್ ಅನ್ನ ಭೇಟಿ ಮಾಡಿ, ಸುರ್ಜೇವಾಲಾ, ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಇದಕ್ಕೆ ತಾರ್ಕಿಕ ಅಂತ್ಯವನ್ನ ತೆಗೆದುಕೊಂಡು ಬರುವಂತದ್ದು ಇದೀಗ ಹಿರಿಯ ಶಾಸಕರ ನಿಲುವು. 25 ಜನ ಹೋಗ್ತಾ ಇದ್ದಾರೆ. ಎಲ್ರಿಗೂ ಬೇಡ, ಕೆಲವರಿಗೆ ಮಾತ್ರ ಅವಕಾಶವನ್ನ ಕೊಡಿ ಅನ್ನೋದಾದ್ರೆ ಯಾರಿಗೆ ಕೊಡಬೇಕು ಕೆಲವರು ಅಂತ ಅಂದ್ರೆ ಅದು ಕೂಡ ಒಂದು ಪ್ರಶ್ನೆ ಆಗುತ್ತೆ. ಅಂದ್ರೆ ಈಗ ನೋಡಿ, ಒಬ್ಬರಿಗೆ ಕೊಟ್ಟರೆ, ಈಗ ಅಶೋಕ್ ಪಟ್ಟಣ್ ಹೇಳಿಕೆ ಕೊಟ್ಟಿರುವಂತದ್ದು, ಗೋಪಾಲಕೃಷ್ಣ ಸಹಿತ ಇದೇ ಹೇಳಿಕೆ, ಬೇಳೂರು ಗೋಪಾಲಕೃಷ್ಣ ಇದೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ರಿಗೂ ಬೇಡ, ಸ್ವಲ್ಪ ಜನಕ್ಕೆ ಕೊಟ್ರೆ ಸಾಕು, ಯಾರಿಗೆ ಕೊಡ್ತಾರೋ ಕೆಲವೊಂದಿಷ್ಟು ಜನಕ್ಕೆ ಕೊಡ್ಲಿ ಅಂತ. ಆದ್ರೆ ಕೆಲವೊಂದಿಷ್ಟು ಜನ ಅಂದ್ರೆ ಯಾರು? ಬೇಳೂರು ಗೋಪಾಲಕೃಷ್ಣ ಅವರಿಗೆ ಬೇಡವಾ? ಅಶೋಕ್ ಪಟ್ಟಣ್ ಅವರಿಗೆ ಬೇಡವಾ? ಈ ರೀತಿಯಾಗಿ ಒಂದು ಗೊಂದಲಮಯವಾಗಿದೆ ಈ ಒಂದು ನಿರ್ಧಾರ. ಹಾಗಾಗಿ ಹೈಕಮಾಂಡ್ ಸಹಿತ ಇದ್ರ ಬಗ್ಗೆ ಚಿಂತೆ ನಡೆಸುವಂಥದ್ದು. ಬಟ್ ಹೇಳ್ತಾರೆ, ನಾವು 3 ರಿಂದ 4 ದಿನ ದೆಹಲಿಯಲ್ಲೇ ಇದ್ದು ಠಿಕಾಣಿಯನ್ನ ಹೂಡಿ ಇದ್ರ ಬಗ್ಗೆ ಒಂದು ಅಂತ್ಯವನ್ನ ತೆಗೆದುಕೊಂಡು ಬರ್ತೀವಿ ಅಂತ. ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತಲೆನೋವಾಗಿರುವಂತಹ ವಿಚಾರ ಇದು. ಕ್ಯಾಬಿನೆಟ್ ರಿಶಫಲ್. ಇಷ್ಟು ದಿನ ಬೈ ಎಲೆಕ್ಷನ್ ಇತ್ತು. ಬೈ ಎಲೆಕ್ಷನ್ ಮುಗಿದ ತಕ್ಷಣನೇ ಎಲೆಕ್ಷನ್ ಆದಂತ ಮಾರನೇ ದಿನಾನೇ ಶುರುವಾಗಿರುವಂತದ್ದು. ಕಾಂಗ್ರೆಸ್ನಲ್ಲಿ ಏನೆಲ್ಲ ಬೆಳವಣಿಗೆ ಆಯ್ತು ನೋಡಿ. ಈ ಒಂದು 2-3 ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಆದಂತ ಬೆಳವಣಿಗೆಗಳು ನಿಜಕ್ಕೂ ರಾಜಕೀಯವಾಗಿ ಯಾರ್ಯಾರ ಮೈಂಡ್ ಸೆಟ್ ಹೇಗಿದೆ ಸದ್ಯಕ್ಕೆ. ಸುರ್ಜೇವಾಲಾ ಅವರು ಒಂದು ರಿಪೋರ್ಟ್ ಅನ್ನ ಕೊಡ್ತಾರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ಸಂಪುಟ ಪುನಾರಚನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇರುವಂತದ್ದು. ಇದರಲ್ಲಿ ಹೈಕಮಾಂಡ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅದು ಕೂಡ ಇಲ್ಲಿ ಒಂದು ರೀತಿಯಾದಂತ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ. ಅದ್ರ ಜೊತೆಗೆ DK ಶಿವಕುಮಾರ್ ಇಲ್ಲಿ ಯಾವುದೇ ರೀತಿಯಾದಂತ ಮಾತನ್ನ ಆಡ್ತಾ ಇಲ್ಲ, ಮೌನವಾಗಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಸಂಪುಟ ಪುನಾರಚನೆ ಆದ್ರೆ ಸಿಎಂ ಸ್ಥಾನದ ಬಗ್ಗೆನೂ ಸಹಿತ ಅವಾಗ ಪ್ರಶ್ನೆ ಮಾಡುವಂಥದ್ದು ಇದೆ. ಈಗೇನೋ ಸಿದ್ದರಾಮಯ್ಯ ಅವರು ಇದರಲ್ಲೇ ಒಂದಿಷ್ಟು ಟೈಮ್ ಕಳೆದು ಹೋಗ್ಬಿಡುತ್ತೆ, ಸುಮ್ಮನೆ ಇದ್ಬಿಟ್ರೆ ಬೆಟ್ರು, ಯಾರು ಹೋಗ್ತೀರಾ ಹೋಗ್ರಿ ಅನ್ನುವಂಥ ಒಂದು ಪರ್ಮಿಷನ್ ಅನ್ನ ಕೊಟ್ಟು ಸುಮ್ಮನೆ ಇರ್ಬೋದು. ಬಟ್ ಸಂಪುಟ ಪುನಾರಚನೆ ಆದ್ರೆ ಸಿಎಂ ಸ್ಥಾನವೂ ಕೂಡ ಆಗ್ಲೇಬೇಕಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇದೆ.